ಹಲವಾರು ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ BC ಟ್ರಸ್ಟ್ ಅವರು ಮಾಡ್ತಿರ್ತಕ್ಕಂಥ ಕೆಲಸ ನೂರಾರಿದ್ರು ಕೂಡ ಅದರಿಂದ ಆಚೆಗೆ ಯೋಚನೆ ಮಾಡುವಂತ ಒಂದಷ್ಟು ವ್ಯವಸ್ಥೆಗಳನ್ನ ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಅದು ನಮ್ಗೆ ಬಹಳಷ್ಟು ಮನಸ್ಸಿಗೆ ನೋವಾಗ್ತಾ ಇತ್ತು. ಯಾರು ಶ್ರೇಷ್ಠವಾದಂತ ಧರ್ಮವಾದಂತ ಬಡಜನರ ಪರವಾದಂತ ಸರ್ವರ ಪರವಾದಂತ ಕೆಲಸಗಳನ್ನ ಕಾಯಕಗಳನ್ನ ಮಾಡಬೇಕು ಅಂತ ಸದುದ್ದೇಶದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ ತನ್ನ ವ್ಯಾಪ್ತಿಯನ್ನ ಬರೀ ತನ್ನೂರು ಧರ್ಮಸ್ಥಳಕ್ಕೆ ಸೀಮಿತಗೊಳಿಸ್ಕೊಳ್ಳದೆ, ಅದೊಂದೇ ತಾಲೂಕು ಸೀಮಿತಗೊಳಿಸ್ಕೊಳ್ಳದೆ ರಾಜ್ಯವೆಲ್ಲ ನಮ್ಮದು ಅನ್ನುವಂಥ ಭಾವನೆಯಿಂದ ಏನೆಲ್ಲ ಮಾಡ್ತಾ ಇತ್ತೋ ಅದನ್ನ ಅರ್ಥ ಮಾಡ್ಕೊಳ್ಳದೆ ಬೇರೆ ರೂಪದಲ್ಲಿ ಚರ್ಚೆಗಳನ್ನ ಕಳೆದ ಒಂದು ವರ್ಷಗಳಲ್ಲಿ ಎಲ್ಲರಿಗೂ ನೋವಾಗುವ ರೀತಿಯಲ್ಲಿ ಸಮಾಜ ಸೇವೆ ಮಾಡೋರು ಮಾಡಬೇಕು ಬೇಡವೋ ಅನ್ನುವಷ್ಟು ನೋವಾಗುವ ರೀತಿಯಲ್ಲಿ ಈ ಒಂದು ಚರ್ಚೆಗಳು ನಡೀತಾ ಇದ್ದಾಗ ನಮ್ಗೆ ತುಂಬಾ ನೋವಾಗ್ತಾ ಇತ್ತು. ನನಗೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಎಂದಾಗ ಅದಕ್ಕಾಗಿ ವಿಶೇಷ ಸಂತೋಷ ಆಯಿತು. ಸಮಾಜಕ್ಕೆ ಈ ವಿಚಾರವನ್ನ ತಿಳಿಸುವಂತ ಒಂದು ವಿಶೇಷ ಕಾರ್ಯಕ್ರಮ ಇದು ಅಂತ ಅನಿಸ್ತು. ಅದಕ್ಕಾಗಿ ವಿಶೇಷ ಸಂತೋಷ ಪಟ್ಟೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಈ ಟ್ರಸ್ಟ್ನ ಇಡಿಯವರೇ ಮತ್ತು ಮೈಸೂರು ಜಿಲ್ಲೆಯ ವರಿಷ್ಠಾಧಿಕಾರಿಗಳಾದಂಥ ಬಾಲ್ದಂಡಿರವರೇ ಮತ್ತು ಪುರುಷೋತ್ತಮ್ ಅವರೇ ಮತ್ತೆಲ್ಲ ಸೋಮಶೇಖರ್ ಅವರೇ ಬಸವರಾಜ್ ಅವರೇ ಆತ್ಮೀಯ ಪತ್ರಕರ್ತರಾದಂಥ ಅಂಶಿ ಪ್ರಸನ್ನ ಕುಮಾರ್ ಅವರೇ, ಈ ಎಲ್ಲರ ಉಪಸ್ಥಿತಿಯಲ್ಲಿ ತಾವೆಲ್ಲ ಸಮಾಜದ ಗಣ್ಯರು ಇವತ್ತು ಈ ಒಂದು ಸನ್ನಿವೇಶದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸಂತೋಷ ಆಗ್ತದೆ. ನನಗೆ ನನ್ನ ಬಾಲ್ಯ ಇದ್ದಂಥ ಸನ್ನಿವೇಶದಲ್ಲಿ ಚಿಕ್ಕವನಿದ್ದಾಗ ನನ್ನ ಕಿವಿ ಮೇಲೆ ಬೀಳ್ತಾ ಇದ್ದ ಮಾತೇನಂತಂದ್ರೆ, ಆಡಂಬರದ ಮದುವೆಗಳನ್ನ ತಡೆಯಕ್ಕೆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಸಾಮೂಹಿಕ ಮದುವೆಗಳ ಮುಖಾಂತರ ಎಲ್ಲರ ಬದುಕಿಗೆ ಹಸನ್ ಕಟ್ಟುವಂತ ಹಸನಾಗಿಸುವಂತ ಒಂದು ಯೋಜನೆ ನಡೀತಿದೆ ಅಂತ ನಾವು ಕೇಳ್ತಾ ಇದ್ದೀವಿ. ಅಲ್ಲಿ ಸಾಮಾನ್ಯ ಬಡಬಗರಿಗೆ ಏನಾಗುತ್ತೆ ಅಂದ್ರೆ ಜೀವನದಲ್ಲಿ ನೋವುಗಳು ತನ್ಪಾಡಿಗೆ ತಾನು ಜೊತೆಗೆ ಇರ್ತವೆ, ಕಷ್ಟಗಳು ಜೊತೆಗೆ ಇರ್ತವೆ. ಯಾವುದೋ ಮಂದಿ 4 ಮಕ್ಕಳಿದ್ದಾರೆ ಅಂದ್ರೆ ಒಬ್ಬ ಮಗ ಓದ್ತಿದ್ದಾನೆ ಅಂದ್ರೆ 3 ಮಕ್ಕಳು ಓದ್ತಿದಾಗ ಯಾರೋ ಶಿಕ್ಷಣವನ್ನ ಬಯಸುವಂತವ್ರು ಅಯ್ಯೋ ನನ್ನ ಮಕ್ಳು ಹಿಂಗಾಗ್ತಿಲ್ವಲ್ಲ ಭಗವಂತನ ಮೋರೆ ಹೋಗೋಣ ಅಂತಾರೆ. ಅಂತ ಲಕ್ಷಾಂತರ ಭಕ್ತರು ಸದಾಕಾಲ ಧರ್ಮಸ್ಥಳಕ್ಕೆ ಹೋದಾಗ ಆ ಭಕ್ತರ ಚಿಂತನೆಯನ್ನಿಟ್ಟು ಅನ್ನಪ್ರಸಾದವನ್ನ ಕೊಡುವಂತ ಒಂದು ಬೃಹತ್ ಯೋಜನೆ ಇದೆಯಲ್ಲ, 30 ವರ್ಷದ ಹಿಂದೆ ಮಾತಾಡ್ತಾ ಇದೆಯಲ್ಲೋ ಅವತ್ತೇ ಅಷ್ಟೊಂದು ಎಲ್ಲರಿಗೂ ಸಂತೋಷ ಕೊಟ್ಟು ಒಂದು ಹೊಸ ಮಾದರಿಯನ್ನ ಹುಟ್ಟಾಕ್ತಂತ ವ್ಯವಸ್ಥೆ ಧರ್ಮಸ್ಥಳದಲ್ಲಿ ಇತ್ತು ಅನ್ನೋದು ನಾವು ಬಾಲ್ಯದಲ್ಲಿದ್ದಾಗ ಕೇಳ್ತಾ ಇದ್ದೀವಿ. ಅಂದ್ರೆ ದೀರ್ಘಾವಧಿ ದೂರದೃಷ್ಟಿಯ ಪರಿಣಾಮದ ಚಿಂತನೆಗಳ ಮೊಳಕೆ ಅವತ್ತೇ ಹೊಡೆದಿತ್ತು. ಅದಕ್ಕೆ ಹಿಂದೆ 100 ವರ್ಷದಿಂದನೂ ನಡ್ಕೊಂಡ್ ಬಂದಿತ್ತು. ಆದ್ರೆ ಸಮಾಜದಲ್ಲಿ ಇನ್ನು ಕಟ್ಟಕಡೆಯ ಬಡವರಿಗೆ ಅವರ ಬದುಕನ್ನ ಹಸನಾಗಿಸಬೇಕು ಅನ್ನುವಂಥ ದೃಷ್ಟಿಕೋನ ಇಟ್ಟು ನೂರಾರು ಯೋಜನೆಗಳ ಕನಸನ್ನ ಹೊತ್ತಂತವರು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಧರ್ಮಾಧಿಕಾರಿಗಳು. ಅವರ ಚಿಂತನೆಯ ಫಲವಾಗಿ ಇವತ್ತು ನಮ್ಮ ನಡುವೆ ಇರತಕ್ಕಂಥ ಬಡವರು ಸ್ವಾಭಿಮಾನದಿಂದಿದ್ದಾರೆ ಅಂತಂದ್ರೆ ಈ ಮೈಕ್ರೋ ಫೈನಾನ್ಸ್ ನಾವು ಬಗ್ಗೆ ಏನ್ ಹೇಳ್ತೀವೋ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಮುಖವಾದಂತ ಮೈಕ್ರೋ ಫೈನಾನ್ಸ್ ಇದೆಯಲ್ಲ, ಅದು ಇವತ್ತು ಬಡವರನ್ನ ಸ್ವಾಭಿಮಾನಿಗಳಾಗಿಟ್ಟಿದೆ ಅಂತ ಅತ್ಯಂತ ಹೆಮ್ಮೆಯಿಂದ ಯಾವ ವೇದಿಕೆ ಬೇಕಾದ್ರೂ ಹೇಳಕ್ ಸಿದ್ಧ ಇದ್ದೀನಿ. ತುಂಬಾ ಜನ ಚರ್ಚೆ ಮಾಡ್ತಾರೆ, ಏನೆಲ್ಲ ಚರ್ಚೆ ಮಾಡಿದ್ರು, ಇದೊಂದು ಪರ್ಟಿಕ್ಯುಲರ್ ದಂಧೆ ಏನ್ ಮಾತಾಡಿದ್ರು, ಏನೇನ್ ಮಾತಾಡ್ಬೇಕಿತ್ತು ಅದೆಲ್ಲ ಆಡ್ತಾ ಇದ್ರು. ಆದ್ರೆ ನನ್ನ ಹತ್ರಕ್ಕೆ ಒಬ್ಬ ಬಡವ ಬಂದ್ರೆ ಒಬ್ಬಂಗೂ ಸಹಾಯ ಮಾಡದಿದ್ದವರೇ ಈ ತರ ಮಾತಾಡ್ತಿದ್ದವರು. ಸಹಾಯ ಮಾಡೋರಿಗೆ ನೈಜ ಸ್ಥಿತಿ ಅರ್ಥ ಆಗ್ತಾ ಇತ್ತು. ಯಾವ ಬಡವ ತನ್ನ ಮನೆಯ ಒಂದು ಕುಟುಂಬದ ಮಗುಗೆ ಶಿಕ್ಷಣದ ಶುಲ್ಕ ಕಟ್ಟಕ್ಕೋ ಆರೋಗ್ಯಕ್ಕೋ ಯಾವುದೋ ಒಂದು ಸಣ್ಣ ವ್ಯಾಪಾರಕ್ಕೋ ಒಂದು ಚಿಂತನೆ ಮಾಡಬೇಕು ಅಂದ್ರೆ ಎಲ್ಲವನ್ನ ಸರ್ಕಾರ ಮಾಡಕ್ ಸಾಧ್ಯ ಆಗ್ತಿರ್ಲಿಲ್ಲ. ಸರ್ಕಾರ ತನ್ನ ಯೋಜನೆಗಳನ್ನ ಎಷ್ಟೇ ರೂಪಿಸಿದ್ರು ಕೂಡ ಅದನ್ನ ಸಾಕಾರಗೊಳಿಸಕ್ಕೆ ಒಂದು ಮಿನಿಮಮ್ ಮಾತ್ರ ಸಾಧ್ಯ ಆಗ್ತಿತ್ತು. ಆದ್ರೆ ಸಮಾಜದ ಈ ಒಂದು ಪಾಲ್ಗೊಳ್ಳುವಿಕೆ ಆಗಬೇಕು ಅನ್ನುವಂಥ ದೃಷ್ಟಿಕೋನವನ್ನ ಇಟ್ಟು ಶ್ರೀ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ರಾಜ್ಯದ ಉದ್ದಗಲದಲ್ಲಿ ಕಟ್ಟ ಕಡೆಯ ಹಳ್ಳಿಗೂ ತಲುಪಿರ್ತಕ್ಕಂಥ ಒಂದು ಯೋಜನೆ ಏನಾದ್ರು ಇದ್ರೆ ಅದು ಈ ಶ್ರೀ ಕ್ಷೇತ್ರದ್ದು ಅನ್ನುವಂಥ ಹೆಮ್ಮೆ ನಮ್ಗಿದ್ರೆ. ಅವತ್ತು ಬಡವರೆಲ್ಲರೂ ಕೂಡ ಸೇರ್ಕೊಂಡು ಸಂಘಗಳನ್ನ ರಚನೆ ಮಾಡಿಕೊಂಡು ಅವರಲ್ಲಿ ಅವ್ರ ವಿಶ್ವಾಸ ಇಟ್ಟು ಬ್ಯಾಂಕ್ಲಿ ಸಾಲ ತಗೋಬೇಕಾದ್ರೂ ಕೂಡ ನಾವು ಅದಕ್ಕೆ ಕೊಲ್ಯಾಟ್ರಲ್ ಕೊಡಬೇಕಾಗಿದೆ. ಕೊಲ್ಯಾಟ್ರಲ್ ಕೊಡದೆ ಲೋನ್ ಕೊಡದೇ ಇದ್ದಂತ ಸ್ಥಿತಿ ಇದೆ. ಅವ್ರ ಬ್ಯಾಂಕ್ ಮ್ಯಾನೇಜರ್ ಇರುವ 3 ವರ್ಷದಲ್ಲಿ ತಮ್ಗೆ ಯಾರೋ ಪ್ರಭಾವ ಬೀರಿದವರು ಒಳ್ಳೆ ಅಕೌಂಟ್ ಇರೋರು ಅವ್ರ ಕಡೆಯವ್ರು ಹೇಳಿದವ್ರು ಮಾತ್ರ ಲೋನ್ ಕೊಡ್ತಾರೆ. ಬಡವರು ಹುಡ್ಕೊಂಬಂದು ಯಾರು ಕೊಡ್ತಿದ್ರ? ಇವತ್ತು ಬಡವರ ಮನೆ ಬಾಗಿಲಿಗೆ ಅವರು ಕೇಳಿದ ಅವರ ಸಾಮರ್ಥ್ಯಕ್ಕೆ ಅವರು ಮುಂಚೆಯಲ್ಲಾಗಿದ್ದು ಮೊದಲನೇ ರಿಪೇಮೆಂಟ್ ಮಾಡಿದ್ರೆ 2ನೇ ರಿಪೇಮೆಂಟ್ ಮಾಡಿದ್ರೆ 1 ಲಕ್ಷ ಆಯ್ತು, 2 ಲಕ್ಷ, 2 ಲಕ್ಷ ಇದು 5 ಲಕ್ಷ
ಈ ರೀತಿ ಸಾಲಗಳನ್ನು ಕೊಟ್ಟು ಇವತ್ತು ರಾಜ್ಯದಲ್ಲಿ ಸಮಾಜದಲ್ಲಿ ಒಂದು ಕೆಳಸ್ತರದ ಜನ ಆರ್ಥಿಕವಾಗಿ ಸದೃಢತೆಯನ್ನು ಹೊಂದಿರತಕ್ಕಂಥದ್ದನ್ನ ಯಾವ್ದಾದ್ರು ರಾಜ್ಯದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದ್ರೆ ಅದು ಕರ್ನಾಟಕ ಮಾತ್ರ, ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾತ್ರ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಇದೆ ಬಂಧುಗಳೇ. ಬರೀ ಮೈಕ್ರೋ ಫೈನಾನ್ಸ್ ಅಷ್ಟೇ ಅಲ್ಲ, ಇದಕ್ಕೆ ನೀವು ಏನೆಲ್ಲ ಹೇಳಿಕ್ ಹೋಗ್ತಿರೋ ಅಷ್ಟು ನಾನು ಸುಮ್ಮನೆ ನಾನು ನೆನ್ಪು ಮಾಡ್ಕೊಳ್ತಾ ಇದ್ದೆ. ಮಾಡ್ಕೊಳ್ತಾ ಪಟ್ಟಿ ದೊಡ್ಡದಾಗ್ತಾ ಇತ್ತು. ಒಂದ್ ಕಡೆ ಪರಿಸರ ಸಂರಕ್ಷಣೆ ಅಂದ್ರೆ ಧರ್ಮಸ್ಥಳದ ಪಾತ್ರ, ಒಂದ್ ಕಡೆ ಕೆರೆಗಳ ಕಾಯಕಲ್ಪ ಅಂತಂದ್ರೆ ಧರ್ಮಸ್ಥಳದ ಪಾತ್ರ, ಮತ್ತೊಂದ್ ಕಡೆ ಮಧ್ಯವರ್ಜನ ಶಿಬಿರಗಳನ್ನ 1600 1800 ನನಗೆ ಈಗ ಲೆಕ್ಕ ಗೊತ್ತಿಲ್ಲ, ಅದನ್ನ ಏನಾದ್ರೂ ಇವತ್ತಾಗಿ ಲಕ್ಷಾಂತರ ಜನ ಮದ್ಯಪಾನವನ್ನು ಬಿಟ್ಟು ತಮ್ಮ ಸುಂದರವಾದ ಬದುಕಿಗೆ ಮರಳಿ ಸಂತೋಷದಿಂದ ಇದ್ದಾರೆ ಅಂತಂದ್ರೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಕುಟುಂಬದವರು ಅಲ್ಲ ಇದರಲ್ಲಿದ್ದವರು ಸಮಾಜದ ಕಟ್ಟ ಕಡೆಯ ಬಡವ. ಅವನು ದುಡಿದೆಲ್ಲವನ್ನೂ ಕೂಡ ಇದರಲ್ಲಿ ಕಳ್ಕೊತಾ ಇದ್ದದನ್ನ ಗಮನಿಸಿ ಮಧ್ಯವರ್ಜನ ಶಿಬಿರಗಳನ್ನ ಎಲ್ಲ ಕಡೆ ಮಾಡಿ 1000ನೇ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ನಮ್ಮ ಪಿರಿಯಾಪಟ್ಟಣ ಒಬ್ಬ ಎಳ್ನೀರು ವ್ಯಾಪಾರಿ ಬಂದಿದ್ದ. ಅವ್ನು ಹೇಳ್ತಾ ಇದ್ದ, ಅವ್ನು ವೇದಿಕೆ ಕೊಟ್ಟಿದ್ರು, ಅವ್ನು ಹೇಳ್ತಾ ಇದ್ದ, ನನ್ನ ಜೀವನದ ಪ್ರಮುಖ ವಯಸ್ಸಿನಲ್ಲಿ ಸಂಪಾದನೆ ಮಾಡಿದ ಎಲ್ಲವನ್ನೂ ಕಳೆದಿದ್ದೆ. ಈ ಮಧ್ಯವರ್ಜನ ಶಿಬಿರಕ್ಕೆ ಧರ್ಮಸ್ಥಳದಿಂದ ಹೋದ್ಮೇಲೆ ನಾನು ಬದಲಾಗಿ ನನ್ನ ಕುಟುಂಬದ ಆರ್ಥಿಕ ಸ್ಥಿತಿಯನ್ನ ಎತ್ತರಕ್ಕೆ ಕೊಂಡೊಯ್ದು ಎಲ್ಲರೂ ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದ ಅವನು. ನನಗನ್ಸ್ತಾ ಇತ್ತು, ಒಬ್ಬ ಮದ್ಯಪಾನದ ಅಡಿಕ್ಟ್ ಆದ್ರೆ ಅವನ ಕುಟುಂಬಕ್ಕೆ ಅಷ್ಟೇ ಅಲ್ಲ, ಪರಿಸರ ಅಕ್ಕಪಕ್ಕದವರಿಗೆ, ಆ ರಸ್ತೆಗೆ, ಆ ಸಮುದಾಯಕ್ಕೆ ಎಲ್ಲರಿಗೂ ತೊಂದರೆ ಆಗುವಂತ ವಿಚಾರಗಳು ನಡೀತಾ ಇವೆ. ಆದ್ರೆ ಅದನ್ನ ದಾಟುವಂತ ಪ್ರಯತ್ನವನ್ನ ಈ ಒಂದು ಶುದ್ಧ ಮನಸ್ಸಿನಿಂದ ರಾಜ್ಯ ವ್ಯಾಪಿಯಲ್ಲಿ ಪೂರ್ತಿ 1800 1800 ಎಷ್ಟೋ ಇರಬೇಕು ಅಷ್ಟು ಮಧ್ಯವರ್ಜನ ಶಿಬಿರಗಳ ಮುಖಾಂತರ ಲಕ್ಷಾಂತರ ಜನರನ್ನ ಅದರಿಂದ ಪಾರು ಮಾಡಿ ಉತ್ತಮವಾದಂತಹ ಸಂಸಾರ ಆಗಬೇಕು ಅಂತ ಕನ್ಸ್ಕೊಂಡಂತ ಒಂದು ಯೋಜನೆ ಯಾರಿಗಾರು ಇದೆಯಾ, ನಡೆಸೋಕ್ಕಾಗತ್ತಾ, ಮುಂದುವರಿಸೋಕ್ಕಾಗತ್ತಾ ಅನ್ನೋಂಥ ಸಣ್ಣ ಯೋಚನೆ ಕೂಡ ಸಮಾಜದಲ್ಲಿ ಯಾಕೆ ಸಮಾಜ ಯೋಚನೆ ಮಾಡಲಿಲ್ಲ ಅಂತ ಇತ್ತೀಚಿನ ದಿನಗಳಲ್ಲಿ ತುಂಬಾ ಬೇರೆ ಬೇರೆ ಸವಾಲುಗಳ ಮಾತುಗಳನ್ನ ಆಡ್ತಿದ್ದಾಗ ನನ್ನ ಮನಸ್ಸಲ್ಲಿ ಅನಿಸ್ತಾ ಇತ್ತು. ಬಂಧುಗಳೇ, ನಮ್ಮ ಮಕ್ಕಳಿಗೆ ನಾವು ಫೀಸ್ ಕಟ್ಟಕ್ಕೆ ಹೊಂದಿಸೋದು ಸರಿ, ಆದ್ರೆ ಒಂದು ಸಮಾಜದ ಈ ಸಂಸ್ಥೆಯ ಯೋಜನೆ ಆ ಮಕ್ಕಳಲ್ಲಿ ವಿದ್ಯಾರ್ಥಿ ವೇತನವನ್ನು ಕೊಡೋದ್ರ ಮುಖಾಂತರ ಆ ಮಕ್ಕಳುಗಳಲ್ಲಿ ಶಿಕ್ಷಣದ ಆಸಕ್ತಿಯನ್ನು ಹುಟ್ಟಾಕಿ ಅದನ್ನು ಬೆಳೆಸಬೇಕು ಅನ್ನುವಂಥ ಪರಂಪರೆಯನ್ನು ಯೋಚನೆ ಮಾಡಿದಂಥವರು ವೀರೇಂದ್ರ ಹೆಗಡೆ ಅವರು ಮುಂದಕ್ಕೆ ಯಾರೋ ನಮ್ಮಲ್ಲಿರ್ತಕ್ಕಂಥ ವೃದ್ಧರಿಗೆ ನಾವೇ ನೋಡ್ಕೊಳ್ಳೋಕ್ಕಾಗ್ತಿಲ್ಲ. ಇದು ಸಮಾಜ, ನನ್ನ ಪ್ರಶ್ನೆಗೆ ಮಾತಾಡ್ತಾ ಇಲ್ಲ ನಾನು, ಒಟ್ಟಾರೆ ಸಮಾಜದಲ್ಲಿ ಆದರೆ ಸರ್ಕಾರದ ಪಿಂಚಣಿಗಳು ಕೆಲವರು ಬರ್ತಿವೆ, ಎಲ್ಲರಿಗೂ ಬರ್ತಿಲ್ಲ. ಆದರೆ ಸಮಾಜದ ಎಲ್ಲ ವೃದ್ಧರಿಗೆ ಇಲ್ಲಿಗೆ ಸಂಪರ್ಕ ಮಾಡಿದ್ರೆ ಮಾಸಿಕವಾಗಿ ಕರಾರುವಕ್ಕಾಗಿ ಲಕ್ಷಾಂತರ ಜನರಿಗೆ ಈ ವೃದ್ಧಾಪ್ಯ ವೇತನ ತಲುಪ್ತಾ ಇದೆಯಲ್ಲ, ಯಾರ ದೃಷ್ಟಿಕೋನದಲ್ಲಿ ಈ ತರ ಚಿಂತನೆಗಳು ಹೊಳೆದಿತ್ತು ಅನ್ನೋದನ್ನ ನಾವು ಒಂದ್ಸತಿ ನಾವು ಕಿಂಚಿತ್ ಆಲೋಚನೆ ಮಾಡಬೇಕಾಗಿಲ್ವೇನೋ. ಯಾರ ಮನೆ ಆಗಿದ್ರು ಕೂಡ ಕರ್ನಾಟಕದ ಯಾವ ವೃದ್ಧರು ನಮ್ಮವರು ಅನ್ನುವಂಥ ಮನಸ್ಥಿತಿ ವೀರೇಂದ್ರ ಹೆಗಡೆ ಅವರಿಗೆ, ಆ ಮಾನವೀಯ ಹೃದಯಕ್ಕೆ ಬಂದಿದೆಯಲ್ಲ, ಅದನ್ನ ನಾವು ಶ್ಲಾಘನೆ ಮಾಡ್ಬೇಕಿತ್ತಲ್ವಾ. ಅದು ಬಿಟ್ಟು ಏನೆಲ್ಲ ಮಾಡಿದ್ವಿ ನಾವು, ಎಲ್ಲದಕ್ಕೂ ತಪ್ಪಿಗೆಲ್ಲ ಕಾರಣ ವೀರೇಂದ್ರ ಹೆಗಡೆ ಅವರ ದೃಷ್ಟಿಕೋನದಲ್ಲಿ ಸಮಾಜದಲ್ಲಿ ಚರ್ಚೆಗಳು ನಡೀತಿದ್ದನ್ನ ಅವ್ರು ಎಷ್ಟು ನೊಂದಿರ್ಬೋದು ಅಂತ ನನ್ಗೆ ಅನಿಸ್ತಾ ಇತ್ತು, ಎಷ್ಟು ದುಃಖ ಆಗ್ತಾ ಇತ್ತು ಅಂತಂದ್ರೆ ಸಮಾಜದ ಒಳ್ಳೆ ಕೆಲಸ ಮಾಡುತ್ತೆ ತಪ್ಪ ಅನ್ನುವಂಥ ಪ್ರಶ್ನೆ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡೋರಿಗೆಲ್ಲ ಬರುವಂತ ಸ್ಥಿತಿಯನ್ನ, ಡೋಲಾಯಮಾನ ಸ್ಥಿತಿಯನ್ನ ನಿರ್ಮಾಣ ಮಾಡಿದ್ನ ನಾನು ನೋಡ್ತಾ ಇದ್ದೇನೆ. ನಾನು ಅದೇ ಸನ್ನಿವೇಶದಲ್ಲಿ ದೇವಸ್ಥಾನ ಇವತ್ತು ನನಗೆ ಶಿವಪ್ಪ ಮತ್ತು ತಂಡ ಇಲ್ಲಿ 10-15 ಜನ ಬಂದಿದ್ದೀವಿ ಅಂತ ಬಂದು ಮಾತಾಡ್ಸಿದ್ರು. ಆವಾಗ ನಾನು ಹೇಳ್ತಾ ಇದ್ದೆ, ಮೈಸೂರು ನಗರ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಮನೆ ದೇವರು, ನಾಡದೇವರು, ಊರಿನ ದೇವರು ಯಾವ ದೇವಸ್ಥಾನ ಜೀರ್ಣೋದ್ಧಾರ ಅಂದ್ರೆ ನಮ್ಮ ಊರನ್ನ ಎಷ್ಟು ಸಂಗ್ರಹ ಮಾಡ್ತೀವೋ ನನಗೆ ಗೊತ್ತಿಲ್ಲ. ಮೊದಲನೇ ಹೆಸರು ನೆನಪಾಗೋದು ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು. ಅಲ್ಲಿಗೆ ಹೋದ್ರೆ ಅಲ್ಲಿಂದ ಒಂದಷ್ಟು ಏನ್ ಕೊಡ್ತಾರೋ ಅಲ್ಲಿಂದ ಬಂದು ಶುರು ಮಾಡೋಣ, ಆಮೇಲೆ ನಾವು ಸಂಗ್ರಹ ಮಾಡೋಂಥ ಮನಸ್ಥಿತಿ ಇವತ್ತು ದೇಶದಲ್ಲ ಕರ್ನಾಟಕ ವ್ಯಾಪ್ತಿಯಲ್ಲಿ ಎಲ್ಲ ಮನುಷ್ಯರಲ್ಲಿ ಅದು ಬಂದಿದೆ ಅಂತಂದ್ರೆ ಎಷ್ಟು ಶ್ರೇಷ್ಠವಾದಂಥ ಚಿಂತನೆ. ನಮ್ಮೆಲ್ಲರ ಮನಸ್ಸಿಗೆ ಸಮಾಧಾನ ಕೊಡುವಂತ ಆ ದೇವಾಲಯಗಳ ಜೀರ್ಣೋದ್ಧಾರ, ಆ ಸಂಕಲ್ಪ ಅದು ವೀರೇಂದ್ರ ಹೆಗಡೆ ಅವರ ಒತ್ತಾಸೆಯಿಂದ ಆಗ್ತಿದೆ ಅನ್ನುವಂಥದ್ದನ್ನ ನೆನಪಿಸ್ಕೋಬೇಕಾಗಿದ್ದ ಸಮಾಜ ಯಾಕೆ ಮರೆತು ಅನ್ನುವಂಥ ಪ್ರಶ್ನೆ ಬರ್ತಾ ಇರುತ್ತೆ ಬಂಧುಗಳೇ. ಶಾಲೆಗಳಲ್ಲಿ ದುರಸ್ತಿ ಆಗ್ಬೇಕು ಅಂತಂದ್ರೆ ಧರ್ಮಸ್ಥಳ,
ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ ಅಂತಂದ್ರೆ ರಿಸೋರ್ಸ್ ಪರ್ಸನ್ ಆಗಿ ನೇಮಕ ಮಾಡುವ ವಿಚಾರದಲ್ಲಿ ಧರ್ಮಸ್ಥಳ. ನಿಮ್ಗೆ ಅನಾಥರು, ದಿಕ್ಕಿಲ್ಲದವರು, ಮನೆನೇ ಇಲ್ಲ ಅನ್ನೋರಿಗೆ ಮನೆ ಕಟ್ಟು ಯೋಜನೆ. ನೀವು ಸರ್ಕಾರಗಳು ಏನೆಲ್ಲ ಚಿಂತನೆಗಳು ಮಾಡ್ತಾವೋ ಆ ಎಲ್ಲ ಚಿಂತನೆಗಳಿಂದ ಮೀರಿ ಅದಕ್ಕೆ ಪರಿಹಾರ ರೂಪದಲ್ಲಿ ಇರ್ತಕ್ಕಂಥ ಯೋಜನೆ ಯಾವ್ದಾದ್ರು ಸಂಸ್ಥೆ ಸಮಾಜ ದೃಷ್ಟಿಯಲ್ಲಿ ಇದೆ ಅಂತಂದ್ರೆ ಅದು ಕರ್ನಾಟಕದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅನ್ನೋದನ್ನ ಸಮಾಜ ಅರ್ಥ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಲ್ಲೂ ಕೂಡ ಇವತ್ತು ನಮ್ಮಂತವ್ರಿಗೆ, ಅತ್ಯಂತ ಸನಿಹದಲ್ಲಿ ನೋಡಿದಂಥವ್ರಿಗೆ, ಬಡವರ ಜೊತೆ ಇದ್ದು ನೋಡಿದಂಥವ್ರಿಗೆ, ಫಲಾನುಭವಿಗಳ ಹತ್ತದಲ್ಲಿ ನೋಡಿದಂಥವ್ರಿಗೆ ಅದು ಅರ್ಥ ಆಗಿರೋದನ್ನ ಸಮಾಜಕ್ಕೆ ಮುಟ್ಟಿಸ್ಬೇಕು ಅನ್ನೋಂಥ ವೇದಿಕೆ ಇರ್ತಕ್ಕಂಥದ್ದು ಅತೀವ ಸಂತೋಷ ಆಗಿದೆ. ಬಂಧುಗಳೇ, ಬ್ಯಾಂಕ್ಲಿ ಸಾಲ ಕೊಡ್ತಾರೆ, ಸಾಲ ಕೊಡೋದಷ್ಟೇ ಕೆಲಸ. ಸಾಲ ಕೊಟ್ಟ ಮೇಲೆ ಕಟ್ಟಕ್ಕೆ ಒತ್ತಾಯ ಮಾಡ್ತಾ ಇರ್ತಾರೆ, ಕಟ್ಟಲಿಲ್ಲ ಅಂದ್ರೆ ಅದರ ರಕ್ಷಣೆ ಏನಿದೆಯೋ ಅಂತ ಗೊತ್ತಿರಲ್ಲ. ಆದ್ರೆ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸಾಲ ಕೊಟ್ಟ ತಕ್ಷಣ ಅದಕ್ಕೊಂದು ಇನ್ಶೂರೆನ್ಸ್ ಮಾಡಿರ್ತಾರೆ. ಯಾವುದೋ ಸನ್ನಿವೇಶದಲ್ಲಿ ಬೇರೆ ಬೇರೆ ಕಾರಣಕ್ಕೆ ನ್ಯಾಚುರಲ್ಲೋ ಅನ್ಯಾಚುರಲ್ಲೋ ಅವ್ರು ತೀರ್ಕೊಂಡ್ರೆ ಆ ಸಾಲವನ್ನ ಅವ್ರ ಮನೆಗೆ ಹೋಗಿ ಒತ್ತಡ ಹಾಕ್ಬೇಕಾಗಿಲ್ಲ, ಆ ಇನ್ಶೂರೆನ್ಸ್ ಕವರ್ ಆಗಿ ಅವರು ಸಾಲ ಮುಕ್ತರಾಗ್ತಾರೆ. ಇಂಥ ಸೂಕ್ಷ್ಮ ಚಿಂತನೆಗಳು ಯಾಕೆ ಬೇರೆಯವ್ರು ಬರಲ್ಲ ಅಂದ್ರೆ, ನನಗೆ ನನ್ನ ಕೆಲಸನೇ ಮುಖ್ಯ, ನನ್ನ ಬದುಕೇ ಮುಖ್ಯ, ನನ್ನ ಸ್ವಾರ್ಥನೇ ಮುಖ್ಯ ಅಂತಿರ್ತಕ್ಕಂಥ ಸಮಾಜದಲ್ಲಿ ಅದಕ್ಕಿಂತ ಆಚೆಗೆ ನಮ್ಮ ರಾಜ್ಯದ ಎಲ್ಲರ ಏಳಿಗೆಯನ್ನ ಮಾಡಬೇಕು ಅನ್ನುವಂತ ಸದುದ್ದೇಶದ ಚಿಂತನೆಗಳನ್ನಿಟ್ಟಂತ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳಾದಂತ ವೀರೇಂದ್ರ ಹೆಗಡೆಯವರ ದೂರದೃಷ್ಟಿಯ ಚಿಂತನೆ ಕಾರಣಕ್ಕಾಗಿ ಇವತ್ತು ಕರ್ನಾಟಕವನ್ನ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದ ಪ್ರಮುಖ ರಾಜ್ಯಗಳಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ. ಪ್ರತಿಯೊಬ್ಬ ನಾಗರಿಕನ ಮಿನಿಮಮ್ ಆದಾಯಗಳ ಹೆಚ್ಚಿಗೆ ಆಗಿರೋದ್ರಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ. ಇದು ಹೇಗೆ ಸಾಧ್ಯ? ಇದಕ್ಕೆ ಸರ್ಕಾರದ ಯೋಜನೆಗಳು, ನಮ್ಮ ಸರ್ಕಾರದ ಯೋಜನೆಗಳಲ್ಲಿ ಗ್ಯಾರಂಟಿಗಳ ಮುಖಾಂತರ ಅನ್ನಭಾಗ್ಯ, 2,000 ರೂಪಾಯಿ ಯೋಜನೆ ಇವೆಲ್ಲ ಕೊಟ್ಟು ಸ್ವಾಭಿಮಾನವನ್ನು ತಂದು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ತುಂಬಾ ದೀರ್ಘವಾಗಿ ಈ ಕಾಯಕಗಳನ್ನ, ಇದನ್ನ ವಿಚಾರಗಳನ್ನ, ಈಗ ನಮ್ಮಲ್ಲಿ ತತ್ವಜ್ಞಾನಿಗಳು ತುಂಬಾ ವಿಚಾರಗಳು ಹೇಳಿದ್ರು. ವಿಚಾರಗಳಿಂದ ಸಮಾಜವನ್ನು ಸುತ್ತುವಾಗಿ ನೋಡೋಕಾಯ್ತು. ಆದ್ರೆ ಸಮಾಜದಲ್ಲಿ ಇಂಪ್ಲಿಮೆಂಟ್ ಆಗೋದೆಲ್ಲಿಂದ? ಅದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ. ಅದಕ್ಕಾಗಿ ಇವತ್ತು ಯಾವುದೇ ಹಳ್ಳಿಗೆ ಹೋಗ್ಲಿ, ಇವತ್ತು ಎಲ್ಲಿಗೆ ಹೋಗ್ಲಿ, ಒಂದು ಧರ್ಮದ ವಿಚಾರವನ್ನ ಇಟ್ಕೊಂಡು ಜೊತೆಗೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ಸ್ವಾಭಿಮಾನದಿಂದ ಬದುಕನ್ನ ನಡೆಸುವಂತ ಸುಂದರವಾದ ಸಮಾಜವನ್ನ ನಾವೆಲ್ಲರೂ ನೋಡ್ತೀವಿ, ನಮ್ಮ ಭಾಗದಲ್ಲಿ ನೋಡ್ತೀವಿ ಅಂದ್ರೆ ಅದರಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ದೊಡ್ಡ ಪಾತ್ರ ಇದೆ ಅನ್ನುವಂಥದ್ದನ್ನ ಹೆಮ್ಮೆಯಿಂದ ಹೇಳ್ತಾ, ಒಂದಷ್ಟು ಕುತ್ಸುಕ ಬುದ್ಧಿಯವರು, ಒಂದಷ್ಟು ಸಮಾಜ ಏನಂತಂದ್ರೆ ವಿಚಿತ್ರ ಅಂತಂದ್ರೆ ಕಾಮಾಲೆ ಕಣ್ಣವ್ರಿಗೆ ಸರ್ವೂ ಹಳ್ಳಿಯಾಗಿ ಕಾಣುತ್ತೆ. ಹಂಗೆ ನೋಡುವಂತ ಒಂದಷ್ಟು ಜನಗಳು ಆ ಒಂದು ಸನ್ನಿವೇಶದಲ್ಲಿ ಏನು ಆಗಬಾರ್ದೆಲ್ಲ ಮಾಡ್ಬಿಟ್ಟು ಇಷ್ಟು ಧರ್ಮ ಕಾರ್ಯ ಮಾಡೋರಿಗೆ ಅಷ್ಟು ಸಣ್ಣ ಚಿಂತನೆ ಏನಾದ್ರು ಬರುತ್ತೆ ಅಂತ ಸಣ್ಣ ಯೋಚನೆಯನ್ನು ಕೂಡ ಮಾಡದೆ ಅವರನ್ನೇ ಆಪಾದಿತರು ಅನ್ನೋ ದಿಕ್ಕಿನಲ್ಲಿ ಅದನ್ನ ಬಿಂಬಿಸಿ ಅವ್ರಿಗೆ ಮಾನಸಿಕವಾಗಿ ಕುಗ್ಸುವಂತ ಪ್ರಯತ್ನ, ಬಡವರಿಗೆ ಆಗ್ತಿರ್ತಕ್ಕಂಥ ಸಹಾಯನ ನಿಲ್ಲಿಸುವಂತ ಪ್ರಯತ್ನ. ಏನ್ ಹೇಳಿದ್ದು, ಬಡ್ಡಿಯನ್ನ ಆ ರೀತಿ ತಗೊಂಡು ಶೋಷಣೆ ಮಾಡ್ತಿದ್ದಾರೆ ಅಂತ. ಖಾಸಗಿಯಾಗಿ ಬಡ್ಡಿ ಕೊಡ್ತಿರ್ತಕ್ಕಂಥವ್ರನ್ನ ಶೋಷಣೆ ಮುಕ್ತಗೊಳಿಸೋದ್ರ ಬಗ್ಗೆ ಚಿಂತನೆ ಯಾರಿಗೂ ಇರಲಿಲ್ವಾ? ಇಂಥ 100 ಯೋಜನೆಗಳನ್ನ ನನಗೆ ಹೇಳಿಕ್ಕೆ ನೆನಪಾಗ್ಲಿಕ್ಕೂ ಸಾಧ್ಯ ಇಲ್ಲದಷ್ಟು ಯೋಜನೆಗಳು ಶ್ರೀ ಕ್ಷೇತ್ರದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿದೆ. ಅದನ್ನ ಸಾಕಾರಗೊಳಿಸ್ತಾ ಸುಮಾರು 50,000 ಜನಕ್ಕೆ ಕಡಿಮೆ ಇಲ್ಲದಂಗೆ ನೇರ ಉದ್ಯೋಗ, 1 ಕೋಟಿ ಜನಕ್ಕೆ ಕಡಿಮೆ ಇಲ್ಲದಿದ್ದಂಗೆ ಪರೋಕ್ಷ ಉದ್ಯೋಗವನ್ನ ಸೃಷ್ಟಿಯಾಗಿದೆ ಅಂತಂದ್ರೆ ಈ ಸಮಾಜದ ಬೆಳವಣಿಗೆ ಏನನ್ನೋದನ್ನ ನಾವು ಗಮನಿಸ್ಬೇಕಲ್ವಾ? ಅಲ್ಲಿ ಎಲ್ಲಿ ಹೋಗಿ ಯಾರೋ ಅವರ ದುಃಖಕ್ಕೆ, ಅವ್ರ ಸಮಸ್ಯೆಗೆ ಎಲ್ಲೋ ಒಂದು ನದಿ ಇದೆ, ಆ ನದಿలో ಮುಳುಗಿದ್ರೆ ಅವ್ರನ್ನ ಪ್ರಮುಖರೇ ಕಾರಣ ಅನ್ನೋ ದಿಕ್ಕಿನಲ್ಲಿ ಚಿಂತೆ ಮಾಡೋದು, ಅದಕ್ಕೆ ಯಾರ್ಯಾರೋ ಪುಷ್ಟೀಕರಿಸೋದು, ಅದನ್ನ ತೋರಿಸಿ ಅವ್ರನ್ನೇ ಅಪಾದಿತರು ಅನ್ನೋ ಹಂಗೆ ಮಾಡಿದ್ರೆ ಅವರು ಈ ಚಿಂತನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಮಧ್ಯಪ್ರದೇಶದ ಸರ್ಕಾರ, ಬೇರೆ ಬೇರೆ ರಾಜ್ಯದ ಸರ್ಕಾರ ಧರ್ಮಾಧಿಕಾರಿಗಳನ್ನ ನನಗೆ ಗೊತ್ತಿರೋ ಹಾಗೆ ಬಂದು ಕೇಳ್ಕೊಂಡು ನಮ್ಮ ರಾಜ್ಯದಲ್ಲಿ ಮಾಡಿ ಕೋರಿದ್ರು. ಇಲ್ಲ, ನೀವು ಬೇರೆ ಬೇರೆಯವ್ರು ಮಾಡಿ, ನಾವು ಕರ್ನಾಟಕಕ್ಕೆ ಒಂದಷ್ಟು ಮಾಡಿದೀವಿ, ಇದು ಮುಂದುವರಿಸ್ಕೊಂಡು ಹೋಗ್ತೀವಿ ಅನ್ನುವಂಥ ಮಾತು ಕೂಡ ನಂಗೆ ನೆನಪಿನಲ್ಲಿದೆ. ಪರಿಸರದ ಬಗ್ಗೆ ಎಷ್ಟು ಕಾಳಜಿ ಅಂದ್ರೆ, ನಾನೊಬ್ಬ ಹಸಿರು ಗಿಡ ಬೆಳೆಸೋನಾಗಿರೋದ್ರಿಂದ ನನ್ನ ಮೈಸೂರಿಗೆ ಬಂದಾಗೆಲ್ಲ ನಮ್ಮ ನರ್ಸರಿಗೆ ಬಂದು ಹಿಂಗ್ ಮಾಡು ಅಂತ ಉತ್ತೇಜಿಸಿದಂತ ಒಂದು ವಿಶಾಲವಾದಂಥ ಹೃದಯವಂತಿಕೆ ನನ್ನ ನೋಡ್ತಾ ಇದ್ದೆ. ಒಂದು ಸಮಾಜದಲ್ಲಿ ಎಲ್ಲರೂ ನನ್ನಷ್ಟೇ ಸಂಕುಚಿತವಾಗಿ ಬದುಕನ್ನು ಕಟ್ಟುವಂತ ಒಂದು ವರ್ಗ ಯಾರೋ ಇದ್ದಾರೆ ಅಂತಂದ್ರೆ, ಆ ಸಂಕುಚಿತತೆಗಳಿಂದ ಆಚೆಗೆ ವಿಶಾಲ ಸಮಾಜದ ಬೆಳವಣಿಗೆಗೆ, ಕಾಯ್ದೆ ಇಂದ ಆಚೆಗೆ
ಮಾನವೀಯ ಹೃದಯ ಸ್ಪರ್ಶಿಯಿಂದ ಯೋಜನೆಗಳನ್ನ ರೂಪಿಸಿ ಬಡವರಾಗಿ ಬಿಡದೆ ಬಡವರನ್ನ ಆರ್ಥಿಕ ಸದೃಢನಾಗಿ ಮಾಡುವಂತ ಒಂದು ವಿಶೇಷವಾದಂಥ ಸಂಕಲ್ಪದೊಂದಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹಿಂದೆ ಧರ್ಮಾಧಿಕಾರಿಗಳವರ ಎಲ್ಲ ಆಲೋಚನೆಗಳು ಅಲ್ಲಿಗೆ ಸಂಬಂಧಪಟ್ಟಂತ ನೌಕರಲ್ಲಿ ನನಗೆ ಆಶ್ಚರ್ಯ ಆಗುತ್ತೆ. ಒಂದು ಮಾತನ್ನ ಹೇಳಲು ತಪ್ಪಾಗಲ್ಲ ಅಂತ ಭಾವಿಸ್ಕೊತೀನಿ. ಸರ್ಕಾರದಿಂದ ನಿಶ್ಚಿತವಾಗಿ ಸಂಬಳ ತಗೊಳ್ಳುವಂತ ನೌಕರರುಗಳು ಯಾರಿದ್ದಾರೋ ಸರ್ಕಾರಿ ಅಧಿಕಾರಿಗಳು ಅಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಅದನ್ನ ನಾವು ಪ್ರಶ್ನೆ ಮಾಡಬೇಕಾದ ದಿನ ಬಂದಿದೆ. ಆದ್ರೆ ಇಲ್ಲಿ ಸಮಾಜಕ್ಕಾಗಿ ಕೆಲಸ ಮಾಡುವಂತ ಒಂದು ವರ್ಗಕ್ಕೆ ಎಷ್ಟು ವೃತ್ತಿಪರವಾದಂತ ಟ್ರೈನಿಂಗ್ ಆಗಿದೆ ಅಂದ್ರೆ, ನೀವು ಧರ್ಮಸ್ಥಳದ ಯೋಜನೆಯಲ್ಲಿ ಯಾವುದೇ ಅಧಿಕಾರಿಗೆ ಇದಕ್ಕಾಗಿ ನಾನು ಲಂಚ ಕೊಟ್ಟೆ, ಇದಕ್ಕಾಗಿ ಪೀಡಿಸಿದ್ರು, ಇದಕ್ಕಾಗಿ ಸತಾಯಿಸಿದ್ರು, ಇದಕ್ಕಾಗಿ ವಿಳಂಬ ಮಾಡುವಂತ ಒಂದು ಪ್ರಕರಣವನ್ನ ನೀವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಮನುಷ್ಯನಿಗೆ ನನ್ನ ಇತಿಮಿತಿ ಆದಾಯದಲ್ಲಿ ಹೇಗೆ ಬದುಕಬೇಕು ಅನ್ನೋದು ಕೂಡ ಕಲಿಸ್ಕೊಟ್ಟಿರ್ತಕ್ಕಂಥದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಸದುದ್ದೇಶ ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ, ಇನ್ನು ನೂರಾರು ಯೋಜನೆ ಬಗ್ಗೆ ವೇದಿಕೆಯಲ್ಲಿ ಇರ್ತಕ್ಕಂಥವ್ರು ಮಾತಾಡಿದ್ದಾರೆ. ನನಗಿಂತ ಹೆಚ್ಚಾಗಿ ಫಲಾನುಭವಿಗಳು ನೀವು ಇಲ್ಲಿದ್ದೀರಿ, ನೀವು ನಿಮ್ಮ ಆಸುಪಾಸಿನಲ್ಲಿ ನಿಮ್ಮ ನೆರೆಹೊರೆಯವರಿಗೆ ಏನೆಲ್ಲ ಸಹಾಯ ಮಾಡಿಸಿದಿರಿ ಅದನ್ನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಅಂತ ಎಲ್ಲ ಚಿಂತನೆಗಳನ್ನು ಸಮಾಜಕ್ಕೆ ಮುಂದೆ ತೆರೆದಿಡಬೇಕಾಗಿದೆ. ಅಂತ ಒಳ್ಳೆ ಯೋಜನೆಗಳು, ಅಂತ ಒಳ್ಳೆ ಕೆಲಸ ಮಾಡೋರನ್ನ ಇನ್ನಷ್ಟು ಸಮಾಜ ಅರ್ಥಕೋಬೇಕಾಗಿದೆ. ಸನ್ನಿವೇಶ ಬಂದಾಗ, ಸಂದಿಗ್ಧತೆ ಬಂದಾಗ, ಯಾರೋ ವಿರೋಧಕ್ಕೆ ನಿಂತಾಗ ಸಮಾಜ ಪೂರ್ತಿ ಒಂದೇ ಧ್ವನಿಲಿ ಅವತ್ತು ಇಂಥ ಒಂದು ಸಂಸ್ಥೆಯನ್ನ ದೇಶದಲ್ಲೆಲ್ಲ ಪ್ರಪಂಚದಲ್ಲೇ ನೋಡಿಲ್ಲ ಅನ್ನುವಂಥ ಮಾತನ್ನ ಹೇಳಬೇಕಾಗಿತ್ತು. ನಾವು ನೋಬೆಲ್ ಪ್ರಶಸ್ತಿ ಪಡೆದಂತ ಬಾಂಗ್ಲಾದೇಶದ ಮುಜಿಬುರ್ ರಹಮಾನ್ ಇದಾರಲ್ಲ, ಅದಕ್ಕಿಂತ ಹೆಚ್ಚು ಯೋಜನೆಗಳನ್ನ ಕಲ್ಪಿಸಿಕೊಟ್ಟಂತ ಒಂದು ಯಾರು ವ್ಯಕ್ತಿ ಇದ್ರೆ ಅದು ವೀರೇಂದ್ರ ಹೆಗಡೆಯವರು ಅಂತ ಎದೆ ತಟ್ಟಿ ಎಲ್ಲಿ ಬೇಕಾದ್ರೂ ಹೇಳಬೇಕಾಗಿದೆ. ಅವರನ್ನ ಆಸ್ಥಾನದಲ್ಲಿ ನೋಡಬೇಕಾದವರು ಬೇರೆ ದಿಕ್ಕಿನಲ್ಲಿ ಯೋಚನೆ ಮಾಡಿದಂತ ಕುತ್ಸಿಕ ಬುದ್ಧಿಗಳನ್ನ ನಾವು ಸಂದರ್ಭ ಬಂದಾಗ ಗಣಿಸುವಂತ ಪ್ರಯತ್ನವೂ ಆಗಬೇಕು ಅನ್ನುವಂಥ ಮಾತನ್ನ ಈ ಸನ್ನಿವೇಶದಲ್ಲಿ ಹೇಳ್ತಾ, ನೀವೆಲ್ಲ ಇನ್ನಷ್ಟು ನಿಮ್ಮ ವಿಚಾರಗಳನ್ನ, ತಮ್ಮ ಅನುಭವಗಳನ್ನ, ತಮ್ಮ ಸಮಾಜಕ್ಕಾಗಿರೋ ಲಾಭಗಳನ್ನ ಬರವಣಿಗೆ ಮುಖಾಂತರ, ಪತ್ರಿಕೆಗಳ ಮುಖಾಂತರ, ದೃಶ್ಯ ಮಾಧ್ಯಮಗಳ ಮುಖಾಂತರ ಹೇಳಬೇಕಾಗಿದೆ. ಧರ್ಮ ಕೆಟ್ಟೆಯನ್ನ ಮೀರಿ ಎಲ್ಲ ಧರ್ಮದವರು ಭಾಗಿಯಾಗುವಂತ ಒಂದು ವಿಶೇಷವಾದಂತ ಸಂಸ್ಥೆ ಅಂತಂದ್ರೆ ಅದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಇಲ್ಲಿ ಈ ಜಾತಿಯವರು, ಆ ಧರ್ಮದವರು ಯಾವ ಪ್ರಶ್ನೆನೂ ಇಲ್ಲ. ಎಲ್ಲ ಬಡವರು, ಅಗತ್ಯ ಇರತಕ್ಕಂಥವ್ರನ್ನ ಒಂದು ವೇದಿಕೆಯಡಿ ಒಟ್ಟುಗೂಡಿಸುವಂತ, ಒಂದು ಸಾರ್ಥಕ ಭಾರತವನ್ನ ಕಟ್ಟುವಂತ, ಭವಿಷ್ಯದ ಭಾರತಕ್ಕೆ ಭದ್ರ ಬುನಾದಿಯನ್ನು ಹಾಕುವಂತ ಒಂದು ವಿಶೇಷವಾದಂತ ಯೋಜನೆ ಇದಾಗಿದೆ. ಅದಕ್ಕೆ ಆ ವಿಚಾರವನ್ನ ತಿಳ್ಕೊಳ್ಳೋದು ಧರ್ಮಸ್ಥಳದ ವೀರೇಂದ್ರ ಇನ್ನು ಕಾಲ ಸಮಾಜಕ್ಕೆ ಮಾರ್ಗದರ್ಶನ ಮಾಡಿ ಅಂತ ನಮ್ಮೆಲ್ಲರ ಒಟ್ಟಾರೆ ಪ್ರಾರ್ಥನೆ ಆಗಲಿ ಅನ್ನುವಂತ ಮಾತೊಂದಿಗೆ ನನ್ನ ಮಾತಿಗೆ ವಿರಾಮ ನೀಡ್ತಿದ್ದೀನಿ. ಧನ್ಯವಾದ. ದೇವರ ಜನರಲ್ಲಿ ಮಾಡಿದ ಸಣ್ಣ ಸೇವೆ ಕೂಡ ಪುಣ್ಯ ಕೊಡುತ್ತದೆ ಎನ್ನುವ ರೀತಿಯಲ್ಲಿ ಶುಭ ಹಾರೈಸಿರುವಂತಹ ಶ್ರೀ ಎಚ್ ವಿ